ಗದಗದ ಲಕ್ಕುಂಡಿಯಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ನಡೀತಾ ಇದ್ದು ಉತ್ಖನನ ವೇಳೆ ಚಿಕ್ಕದಾದ ಭಗ್ನ ಶಿಲಾಕೃತಿ ಪತ್ತೆಯಾಗಿದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ನಡೀತಾ ಇದ್ದು 46 ವಿವಿಧ ಬಗೆಯ ಶಿಲಾಕೃತಿ, ಲೋಹ, ಮೂಳೆ ಪತ್ತೆಯಾಗಿದೆ. ಶಿವಲಿಂಗದ ಮಾದರಿಯಲ್ಲಿರುವ ಚಿಕ್ಕ ಶಿಲೆಯ ಆಕೃತಿ ಪತ್ತೆಯಾಗಿದ್ದು ಶಿಲ್ಪದ ಭಗ್ನ ಅವಶೇಷ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಿಬಿಎ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಭರ್ಜರಿ ತಯಾರಿ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಳವಾಗಿದ್ದು 369 ವಾರ್ಡ್ಗಳಿಂದ 1700 ಅಪ್ಲಿಕೇಶನ್ ಸೇಲ್ ಆಗಿದೆ. 50,000 ಡಿಡಿ ಪಾವತಿಸಿ 300 ಆಕಾಂಕ್ಷಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೆಬ್ಬಾಳ ವಿಧಾನಸಭೆ ಕ್ಷೇತ್ರದ 11 ವಾರ್ಡ್ನಲ್ಲಿ 60 ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯೊಂದರಲ್ಲೇ 475 ಅರ್ಜಿ ಸಲ್ಲಿಕೆಯಾಗಿದೆ. ಜನವರಿ 30ರವರೆಗೂ ಅರ್ಜಿ ಸಲ್ಲಿಕೆಗೆ ಅವಕಾಶವಿದ್ದು ಜೂನ್ ತಿಂಗಳೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ ನಡೆಯಲಿದೆ. ಈ ಮಧ್ಯೆ ವಾರ್ಡ್ ಮೀಸಲಾತಿ ಕರಡು ಪ್ರಕಟಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. 369 ವಾರ್ಡ್ನಲ್ಲಿ 176 ವಾರ್ಡ್ಗಳಿಗೆ ಮಾತ್ರ ಮಹಿಳಾ ಮೀಸಲಾತಿ ನೀಡಲಾಗಿದೆ. 50% ಮಹಿಳಾ ಮೀಸಲಾತಿ ನೀಡಿಲ್ಲ ಅಂತ ಅಸಮಾಧಾನ ಸ್ಫೋಟಗೊಂಡಿದೆ. 176 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ 47% ಮೀಸಲು ನೀಡಲಾಗಿದೆ. ಹೀಗಾಗಿ 9 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಮೀಸಲು ನೀಡುವಂತೆ ಆಗ್ರಹಿಸಲಾಗಿದೆ. ಈ ಕಡೆ ಮಹಿಳೆಯರಿಗೆ ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಸರಿಸಮಾನವಾದ ಸ್ಥಾನಮಾನ ಅಂದರೆ ಒಂದು ಸೀಟ್ ಕೊಡೋದಿರ್ಬೋದು, ಪ್ರತಿಯೊಂದರಲ್ಲೂ ಮಹಿಳೆಯರನ್ನ ಕಡೆಗಣಿಸಲೇ ಆಗ್ತಾ ಇತ್ತು. ಯಾವಾಗ 33% ಬಂತು ಕಾರ್ಪೊರೇಷನ್ ಮಟ್ಟದಲ್ಲಿ ತಗೊಳ್ಳೋದಾದರೆ 2010ನಲ್ಲಿ 33% ಇಂಪ್ಲಿಮೆಂಟ್ ಆಯಿತು. ಆವಾಗ 33% ಅಷ್ಟು ಮಹಿಳೆಯರು ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಕಂಟೆಸ್ಟ್ ಮಾಡೋ ಅವಕಾಶ ಸಿಕ್ತು. ಅದೇ ರೀತಿ 2015ನಲ್ಲಿ 50% ರಿಸರ್ವೇಷನ್ ಆಯಿತು. 50%ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಬಹುತೇಕ ಎಲ್ಲರಿಗೂ 50% ರಿಸರ್ವೇಷನ್ ಸಿಕ್ಕೇ ಇತ್ತು. ಈಗೂ ಕೂಡ ಅದು ಕಂಟಿನ್ಯೂ ಆಗ್ತಿರೋದ್ರಿಂದ ಕಾನೂನಲ್ಲೇ ಹೇಳಿದೆ ಮಹಿಳಾ ಮೀಸಲಾತಿ 50% ಇರಲೇಬೇಕು ಅಂತ. ಈಗ ಏನು ಇವರು 47.something% ಹೇಳ್ತಿದ್ದಾರೆ, ಇದನ್ನು ಇವರು ತಿದ್ದುಪಡಿ ಮಾಡಿಕೊಳ್ಳೇಬೇಕು. ಮಹಿಳೆಯರಿಗೆ 50% ಕಾನೂನಲ್ಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಇದನ್ನು ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡಲೇಬೇಕಿದೆ. ಕಾನೂನನ್ನು ಯಾರೂ ಮೀರಕ್ಕಾಗಲ್ಲ. ಹಾಗಾಗಿ ಇವರು ತಿದ್ದುಪಡಿ ಮಾಡ್ಕೋಬೇಕು ಇದನ್ನು ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನಡೀತಾ ಇದ್ದು ತನ್ನ ಎದುರಾಳಿಯನ್ನ ಸೋಲಿಸಲು ಕುತಂತ್ರ ಮಾಡಿದ್ದ ರಾಜೇಶ್ ಭೀಮ್ಗೆ ಜೈಲು ಪಾಲಾಗಿದೆ. ಪಂಢರಾಪುರ ಜಿಲ್ಲಾ ಪಂಚಾಯತ್ ಚುನಾವಣೆ ಕಣದಲ್ಲಿ ಘಟನೆ ನಡೆದಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅಭ್ಯರ್ಥಿ ರಾಜೇಶ ಭೀಮ್ಗೆ ಸಹಚರರ ಕೈಗೆ 2 ಪಿಸ್ತೂಲ್, 4 ಜೀವಂತ ಗುಂಡು ಕೊಟ್ಟಿದ್ರು. ತನ್ನ ಸ್ನೇಹಿತನ ಕಾರಲ್ಲಿ ರವೀಂದ್ರ ನಾಯ್ಕ, ಶಾಹಿದ್ ಪಟೇಲ್ ಅನ್ನ ಬೆಳಗಾವಿಗೆ ಕಳಿಸಿದ್ದ. ಇಬ್ಬರು ಕೆಎಲ್ಇ ಆಸ್ಪತ್ರೆ ಎದುರು ಅನುಮಾನಾಸ್ಪದವಾಗಿ ನಿಂತಿದ್ರು. ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರು ಇಬ್ಬರನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ರು. ರಾಜೇಶ್ ಭೀಮ್ ಹೇಳಿಕೊಟ್ಟಂತೆ ಪಿಸ್ತೂಲು, ಗುಂಡು ಕೊಟ್ಟಿದ್ದೆ ರಾಜೇಶ್ ವಿರುದ್ಧ ಕಣಕ್ಕಿಳಿದಿರುವ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಈ ಮೂಲಕ ಪ್ರತಿಸ್ಪರ್ಧಿ ವಿರುದ್ಧ ಅಪಪ್ರಚಾರಕ್ಕೆ ಸಂಚು ಹೂಡಲಾಗಿದೆ. ಆದರೆ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ ರಾಜೇಶ್ ಭೀಮ್ ಹೆಸರು ಬಾಯ್ಬಿಟ್ಟಿದ್ದಾರೆ. ಇದೀಗ ಚುನಾವಣೆ ಗೆಲ್ಲೋಕೆ ಕುತಂತ್ರ ಮಾಡಿದ ರಾಜೇಶ್ ಭೀಮ್ಗೆ ವಶಕ್ಕೆ ಪಡೆಯಲು ಮಾಳಮಾರುತಿ ಠಾಣೆ ಪೊಲೀಸರು ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.